ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲಿನಲ್ಲಿರುವಂತಹ ದರ್ಶನ್ಗೆ ಗುಡ್ ನ್ಯೂಸ್ ಸಿಗುವಂತ ಸಂಭವ ಹೆಚ್ಚಾಗ್ತಿದೆ. ಸೆಲೆಬ್ರಿಟೀಸ್ ಅಂತೂ ಕಾಯ್ತಾನೆ ಇದ್ದಾರೆ ಡಿ ಬಾಸ್ ಯಾವಾಗ ಬರ್ತಾರೆ ಅಂತ. ಕೋರ್ಟಿನಲ್ಲಿ ಕೇಸ್ ಬಗ್ಗೆ ರಣರೋಚಕ ವಾದ ಪ್ರತಿವಾದ ನಡೀತಾನೆ ಇವೆ. ಈಗ ಶುಭ ಸುದ್ದಿಗಾಗಿ ದಚ್ಚು ಕೂಡ ಕಾಯ್ತಿದ್ದಾರೆ. ಹಾಗಿದ್ರೆ ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ? ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ರೂಪಲತಾ. ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ವಿಚಾರಕ್ಕೆ ದರ್ಶನ್ ಕೊಲೆ ಮಾಡಿದ್ದಾರೆ ಎಂದು ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ತಾನು ಕೊಲೆ ಮಾಡಿಲ್ಲ ಅಂತ ದರ್ಶನ್ ಹೇಳ್ಕೊಂಡಿದ್ದಾರೆ. ಪೊಲೀಸರು 220ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕೇಸಿಗೆ ಒದಗಿಸಿದ್ದಾರೆ. ಆದ್ರೆ ಕಳೆದ 4 ತಿಂಗಳಿನಿಂದ ಕೇವಲ 2 ಸಾಕ್ಷಿಗಳ ವಿಚಾರಣೆ ಮಾತ್ರ ಮುಗಿದಿದೆ. ಈಗ ಕೇಸಿಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪರಿಣಾಮ ದರ್ಶನ್ಗೆ ಬೇಲ್ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಎಸ್ ವೀಕ್ಷಕರೇ, 4 ತಿಂಗಳಿನಿಂದ ಕೇವಲ 2 ಸಾಕ್ಷಿಗಳ ವಿಚಾರಣೆ ನಡೆದಿದೆ. ರೇಣುಕಾ ಸ್ವಾಮಿ ತಾಯಿಯ ವಿಚಾರಣೆ ಮುಗಿದಿದೆ. ಕೇಸ್ ಇದೇ ರೀತಿ ಮುಂದುವರೆದ್ರೆ ಎಲ್ಲ 220 ಸಾಕ್ಷಿಗಳ ವಿಚಾರಣೆ ನಡೆಸಲು ತುಂಬಾ ಸಮಯ ಬೇಕಾಗುತ್ತೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿವೆ. ಹಾಗೇನಾದ್ರೂ ಆದ್ರೆ ದರ್ಶನ್ಗೆ ಜಾಮೀನು ಸಿಗುವ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ದಚ್ಚು ಅಭಿಮಾನಿಗಳಿಗೆ ಈಗ ಸಂಭ್ರಮ ಸಡಗರ ಸೆಲೆಬ್ರೇಟ್ ಮಾಡುವಂತಹ ಸುದ್ದಿ ಕೂಡ ಸಿಗ್ತಿದೆ. ಇದೇ ವಿಚಾರವಾಗಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕೂಡ ಮಾತನಾಡಿ 2 ತಿಂಗಳ ಒಳಗೆ ದರ್ಶನ್ ರಿಲೀಸ್ ಆಗ್ತಾರೆ ಎಂದು ಹೇಳಿದ್ದಾರೆ. ಡಿ ಬಾಸ್ ಬರ್ತಾರೆ ಬಿಡು, ಇನ್ನೊಂದು 2 ತಿಂಗಳಲ್ಲಿ ಆಚೆ ಬರ್ತಾರಂತೆ. ಈ ಬಾಯಲ್ಲಿ ಹೇಳಿದ್ದೀನಿ ಬರ್ತಾರೆ, ನೆನಪಿಟ್ಗ. ನಿಮಗೆಲ್ಲ ಡಿ ಬಾಸು, ಆ ಡಿ ಬಾಸ್ ನನಗೆ ಮಗ, ನೆನಪಿಟ್ಕೊಳ್ಳಿ, ಬರ್ತಾನೆ ಹೊರಗೆ. ಒಟ್ನಲ್ಲಿ ಕೊಲೆಯಲ್ಲಿ ದರ್ಶನ್ ಪಾತ್ರ ಇದೆಯೋ ಇಲ್ವೋ ಅಂತ ಇನ್ನೂ ಕೂಡ ಸಾಬೀತಾಗಿಲ್ಲ. ಪೊಲೀಸ್ ವರ್ಷನ್ ಬೇರೆ ತರ ಇದ್ರೆ ದರ್ಶನ್ ವಕೀಲರ ವರ್ಷನ್ ಮತ್ತೊಂದ್ ತರ ಇದೆ. ಯಾವುದು ಸತ್ಯ ಅನ್ನೋದು ನ್ಯಾಯಾಲಯದ ವಿಚಾರಣೆಯಿಂದ ಮಾತ್ರ ತಿಳಿಯುತ್ತೆ. ಆದ್ರೆ ದರ್ಶನ್ ಬಿಡುಗಡೆಗೆ ಸಮಯ ಹತ್ತಿರ ಬರ್ತಾ ಇದೆ ಅನ್ನೋದು ಮಾತ್ರ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.